So we are going to start with the hypertext transfer protocol. So most important for your examination. Okay, so HTTP. So important for your examination also. Okay, so ಇಲ್ಲಿ ನಿಮಗೆ two phases ಬರ್ತದೆ. Two phases ಬರ್ತದೆ. One is request phase and another one is response phase ಅಂತ ಬರ್ತದೆ. ನೀವು HTTP ನಿಂದ two phases like ಕಲಿತೀರಿ. One is request phase and response phase. You'll get 5 marks question or you'll get 10 marks question. Okay, usually 10 marks question ಕೇಳಾರ. Explain response phase and request phase in HTTP ಅಂತ ಹೇಳಿ. So ಈ ಸತಿನೂ ಕೇಳ್ತಾರೆ ಅಂತ ಅನ್ಕೊಂಡಿನಿ. Okay, so be prepared with this what we can say, prepare with this question. Okay, Ravi, voice check ಆಗ್ತದೆ. Everything clear with audio and video? Please raise your hands if everything clear with audio and video. Okay. What about others? Please raise your hands, everybody. Ravi, you have problem? Lower your hands now. Lower your hands. Okay. Okay. So everything clear now? We'll start now. Okay. So ಇಲ್ಲಿ ನಂದು HTTP ಒಳಗೆ ನೀವು HTTP is nothing but hypertext transfer protocol. So ಇಲ್ಲಿ ನೋಡ್ತೀರಿ ನೀವು two phases ನೋಡ್ತೀರಿ. Okay. So we are going to see two phases. So one is request phase and another one is response phase. Okay, so first we're going to study about the request phase. Okay, so request phase ಬಗ್ಗೆ ನೋಡೋಣ. So ಇಲ್ಲಿ ಕೊಟ್ಟಾನ ನೋಡ್ರಿ, ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಶೇರ್ ಕಾಣಿಸ್ತಾದ PPT. Okay, so just go through that. Request phase, the general form of an HTTP request phase is as follows. Okay, so request phase ಏನು ಅಂತ ಇಲ್ಲಿ ಹೇಳ್ತಾನೆ ನೋಡ್ರಿ. So first one, HTTP method domain part of the URL HTTP version. Okay, so request phase ಒಳಗೆ ಏನೇನ್ ಕೊಡ್ತೀರಿ ಅಂತಂದ್ರೆ HTTP ಮೆಥಡ್ ಇರ್ತದೆ. ಅದು ಮೆಥಡ್ ಒಳಗೆ ಏನ್ ಕೊಡ್ತೀರಿ, ಡೊಮೈನ್ ಕೊಡ್ತೀರಿ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಬರ್ದಿರ್ತಿಲ್ಲ ನಿಮ್ ಗೂಗಲ್ ಸರ್ಚ್ ಒಳಗೆ www.google.com ಅಂತ ಹೇಳಿ. ಓಕೆ, ಸೊ ಇಲ್ಲಿ ಏನಿರ್ತದೆ ನಿಮ್ದು ಮ್ಯಾಗಿನ್ ಕಾಣವಲ್ತ. ಓಕೆ, ವೇಟ್. ಸೊ ಹೆಂಗಿರ್ತದ ಅಂತಂದ್ರೆ ನಿಮ್ಗೆ www.google.com. ಓಕೆ, ಸೊ ಇದ್ರ ಹಿಂದೆ ಏನಿರ್ತದೆ ನಿಮ್ಗೆ HTTP. ಓಕೆ, ಸೊ ಇಲ್ಲಿ ಏನಿರ್ತದ ಅಂತ ಹೇಳಕತ್ತ ನೋಡ್ರಿ ಅವ. ಓಕೆ, ಸೊ ಇಲ್ಲಿ ಏನಿರ್ತದ ಅಂತ ಹೇಳತ್ತಾನ, HTTP ಮೆಥಡ್ ಒಳಗೆ ಏನಿರ್ತದೆ, ಫಸ್ಟ್ ಡೊಮೈನ್ ಪಾರ್ಟ್ ಇರ್ತದೆ. ಓಕೆ, ಇದು ಡೊಮೈನ್ ಪಾರ್ಟ್ ಇರ್ತದೆ, ಆಮೇಲೆ URL ಇರ್ತದೆ ಇಲ್ಲಿ. ಓಕೆ, ಸೊ ಫುಲ್ ಲೈಕ್ ಗೂಗಲ್ ಒಳಗೆ ನೀವು ಇಮೇಜಸ್ ಹೋಗಿದ್ರೆ ಅಂದ್ರೆ ಸೊ ಫುಲ್ URL ಇರ್ತದೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಏನಿರ್ತದೆ, ಹೆಡರ್ ಫೈಲ್ಸ್ ಇರ್ತದೆ. ಓಕೆ, ನೆಕ್ಸ್ಟ್ ಏನಿರ್ತದೆ, ಬ್ಲಾಂಕ್ ಲೈನ್ಸ್ ಇರ್ತದೆ, ಆಮೇಲೆ ಮೆಸೇಜ್ ಬಾಡಿ ಹೇಳ್ತಾನೆ. ಸೊ ಎಕ್ಸಾಂಪಲ್ ಇಲ್ಲಿ ತರ ಕೊಟ್ಟಾನ ನೋಡ್ರಿ, ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇವೆಲ್ಲ ಹೆಂಗಿರ್ತಾವ ಅಂತ ಹೇಳಿ. ಸೊ ಫಾರ್ ಎಕ್ಸಾಂಪಲ್ ಕೊಡಾಕತ್ತಾನ, ಫಸ್ಟ್ ಲೈನ್ ಆಫ್ HTTP ರಿಕ್ವೆಸ್ಟ್ ಏನಿರ್ತದೆ, ನೀವು ಗೆಟ್ ಸ್ಟೋರ್ ಫ್ರಂಟ್ .html HTTP 1.1. ಸೊ ಇದು ಏನ್ ಇಂಡಿಕೇಟ್ ಆಗ್ತದೆ ಅಂತಂದ್ರೆ ನಾ ಏನೋ ರಿಕ್ವೆಸ್ಟ್ ಮಾಡೀನಿ ಅಂತ ಇಂಡಿಕೇಟ್ ಆಗ್ತದೆ. ನಾ ಕರ್ಸರ್ ತೋರ್ಸಾತೀನಿ ನೋಡಿ. ಓಕೆ, ಸೊ ಇಟ್ ಇಂಡಿಕೇಟ್ಸ್ ದಟ್ ವಿ ಆರ್ ರಿಕ್ವೆಸ್ಟಿಂಗ್ ಅಂತೆ. ಸೊ ಗೆಟ್ ಅಂದ್ರೆ ಏನ್ ಮಾಡ್ತದೆ, ರಿಟರ್ನ್ಸ್ ದ ಕಂಟೆಂಟ್ ಆಫ್ ದ ಸ್ಪೆಸಿಫೈಡ್ ಡಾಕ್ಯುಮೆಂಟ್. ಓಕೆ, ಸೊ ಡಾಕ್ಯುಮೆಂಟ್ ಇಂದ ಏನ್ ಕಂಟೆಂಟ್ ಅಂತಲ್ಲ ಅದನ್ನ ರಿಟರ್ನ್ ಮಾಡ್ತದೆ. ಓಕೆ, ನೆಕ್ಸ್ಟ್ ಹೆಡ್ ಏನ್ ಮಾಡ್ತದೆ ಅಂತಂದ್ರೆ ದಿಸ್ ಹೆಡರ್ ಫೈಲ್. ಓಕೆ, ಸೊ ಹೆಡ್ ಏನ್ ಮಾಡ್ತದೆ, ರಿಟರ್ನ್ಸ್ ದ ಹೆಡರ್ ಇನ್ಫಾರ್ಮೇಶನ್ ಆಫ್ ದ ಸ್ಪೆಸಿಫೈಡ್ ಡಾಕ್ಯುಮೆಂಟ್. ಸೊ ಒಂದು ಡಾಕ್ಯುಮೆಂಟ್ ಇಂದ ಹೆಡರ್ ಇನ್ಫಾರ್ಮೇಶನ್ ಕೊಡ್ತದೆ ಅದು. ಓಕೆ, ನೆಕ್ಸ್ಟ್ ಪೋಸ್ಟ್ ಏನ್ ಮಾಡ್ತದೆ ಅಂತಂದ್ರೆ
executes the specified document using the enclosed data. Okay, so ಏನ್ ಒಂದು ಡಾಟಾ ಅದಲ್ಲ ಅದ್ರದ್ದು ಏನ್ ಸ್ಪೆಸಿಫೈಡ್ ಡಾಕ್ಯುಮೆಂಟ್ ಇರ್ತದಲ್ಲ ಅದನ್ನ ಎಕ್ಸಿಕ್ಯೂಟ್ ಮಾಡ್ತದೆ. ನೆಕ್ಸ್ಟ್ ಪುಟ್ ಏನ್ ಮಾಡ್ತದೆ, replaces the specified document with the enclosed data. Okay, so ಏನೋ ಒಂದು ಡಾಟಾ ಕೊಟ್ಟಿರ್ತೀರಿ ಅದ್ರ ಏನಾರ ರಿಪ್ಲೇಸ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ತದೆ, ಇದು replaces ಮಾಡ್ತದೆ. ಓಕೆ, ನೆಕ್ಸ್ಟ್ ಡಿಲೀಟ್ ಏನ್ ಮಾಡ್ತದೆ, ಡಿಲೀಟ್ ದ ಸ್ಪೆಸಿಫೈಡ್ ಡಾಕ್ಯುಮೆಂಟ್. ಓಕೆ, HTTP ರಿಕ್ವೆಸ್ಟ್ ಮಾಡ್ಬೇಕಾಗಿತ್ತು ಅಂದ್ರೆ ನೀವು ಹೆಂಗ್ ಬರೀತೀರಿ, ಫಸ್ಟ್ URL ಬರೀತೀರಿ, ಆಮೇಲೆ ಹೆಡರ್ ಫೀಲ್ಡ್ಸ್ ಬರೀತೀರಿ, ಆಮೇಲೆ ಬ್ಲಾಂಕ್ ಲೈನ್ ಬರೀತೀರಿ, ಆಮೇಲೆ ಮೆಸೇಜ್ ಬಾಡಿ ಬರೀತೀರಿ. ಓಕೆ, ವಾಯ್ಸ್ ಕೇಳಾಕತ್ತಿಲ್ಲ. ಓಕೆ, ವೇಟ್ ಮಾಡಿ ಒಂದ್ 2 ನಿಮಿಷ, ಜಸ್ಟ್ ಸೆಕೆಂಡ್. ಈ ಚೆಕ್ ಮಾಡ್ರಿ, ಆವಾಜ್ ಕ್ಲಿಯರ್ ಅದ? Raise your hands. Check whether my voice is clear, everybody. Preeti, Prakash Biradar, sorry, Prakash Karekar, Prakash Patil, Ravi, clear now? Voice is clear? Chandrasekhar, Krupa, Savitri, everybody. Okay. Okay, lower your hands. Okay, lower your hands now. Still people are joining now. Okay, so ಇಲ್ಲಿ ಅದರದ್ದು ಇದು ಕೊಟ್ಟಾನ ನೋಡ್ರಿ. Okay, so ಅದರದ್ದು ವರ್ಕಿಂಗ್ ಹೆಂಗಂತ ಇಲ್ಲಿ ಕೊಡಾಕತ್ತಾನ ನೋಡ್ರಿ. So the format of the header field is the field name followed by colon and the value of the field. There are 4 categories of header files. Okay, so ಹೆಂಗ್ ಕೊಡ್ತೀರಿ ನೀವು header file in format ಹೆಂಗ್ ಕೊಡ್ತೀರಿ ಅಂತಂದ್ರೆ the format of the header file is the field name. ಏನಿರ್ತದೆ, field name ಇರ್ತದೆ. field name ಆದ್ಮೇಲೆ ಏನಿರ್ತದೆ, colon ಇರ್ತದೆ. Okay, so colon ಆದ್ಮೇಲೆ ಏನಿರ್ತದೆ ಅಂತಂದ್ರೆ value of the field. Okay, so there are 4 header files. So 4 header files. The one is general. Okay, another one is request. Okay, another one is response, and fourth one is entity. Okay, general ಅಂದ್ರೆ ನೋಡ್ರಿ, for general information such as date. So general header file ನ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ನಮಗೆ ಏನಾರ ಡೇಟ್, ಓಕೆ, ಮಂತ್, ಸೊ ಜಸ್ಟ್ ಜನರಲ್ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂತಂದ್ರೆ ಜನರಲ್ ನ ಯೂಸ್ ಮಾಡ್ತೀವಿ. ಓಕೆ, ರಿಕ್ವೆಸ್ಟ್ ಹೆಡರ್ ಫೈಲ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಇನ್ಕ್ಲೂಡೆಡ್ ಇನ್ ರಿಕ್ವೆಸ್ಟ್ ಹೆಡರ್ಸ್. ನಾವು ಯಾವಾಗ ರಿಕ್ವೆಸ್ಟ್ ಮಾಡ್ತೀವಲ್ಲ ಅವಾಗ ರಿಕ್ವೆಸ್ಟ್ ಹೆಡರ್ ಫೈಲ್ ನ ಯೂಸ್ ಮಾಡ್ತೀವಿ. ಓಕೆ, ರಿಕ್ವೆಸ್ಟ್ ಇಸ್ ಫ್ರಮ್ ದ ಕ್ಲೈಂಟ್. ನೆಕ್ಸ್ಟ್ ರೆಸ್ಪಾನ್ಸ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಯಾವಾಗ ನಮಗ್ ರಿಕ್ವೆಸ್ಟ್ ಮಾಡಿದ್ದ ಸರ್ವರ್ ರೆಸ್ಪಾನ್ಸ್ ಕೊಡ್ತಾನಲ್ಲ ಅವಾಗ ನಾವು ರೆಸ್ಪಾನ್ಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಂಟಿಟಿ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಇಟ್ ಈಸ್ ಯೂಸ್ಡ್ ಇನ್ ಬೋತ್ ರೆಸ್ಪಾನ್ಸ್ ಅಂಡ್ ರಿಕ್ವೆಸ್ಟ್ ಫೀಲ್ಡ್. ಓಕೆ, ರಿಕ್ವೆಸ್ಟ್ ಮತ್ತು ರೆಸ್ಪಾನ್ಸ್ ನಾಗೆ ಎರಡು ಕಡೆನೂ ಯು ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಡರ್ ಫೈಲ್ಸ್ ನ ನಾವು ಯೂಸ್ ಮಾಡ್ತೀವಿ. ಓಕೆ, while character, the asterisk, okay, asterisk star can be used to specify the part of a MIME type, can be anything. Okay, so asterisk ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ when we are using MIME. okay, so ನೀನೆ ಹೇಳಿದೆ ನಾನು MIME ಅಂತ ಹೇಳಿದೆ. ಸೊ ಅದು ಯೂಸ್ ಮಾಡೋ ಟೈಮಿಗೆ ನಾವು asterisk ನ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ಹೇಳತ್ತಾನ ನೋಡ್ರಿ. ನೆಕ್ಸ್ಟ್ the host name, the host name request. ನೀವು ನಡ್ಬೇಕು ನಮಗೆ ಜಾಯ್ನ್ ಆಗಕತ್ರ ಅಂದ್ರೆ ನನಗೆ ಭಾಳ ಕನ್ಫ್ಯೂಷನ್ ಆಗ್ತದೆ.
ಇದಕ್ಕೆ ಟೈಮ್ ಟು ಟೈಮ್ ಜಾಯ್ನ್ ಆಗ್ರಿ ಅಂತ ಹೇಳ್ತದೆ. ಈಗ ನಿಮಗೆ ಎಕ್ಸೆಪ್ಟ್ ಮಾಡಿ ಕೊಡ್ಬೇಕಾ, ನಂದು ಇಲ್ಲೇ ಹೇಳೋದೆಲ್ಲ ಡಿಸ್ಟರ್ಬ್ ಆಗ್ಬಿಡ್ತದೆ. ಓಕೆ, ಇಟ್ಸ್ ಓಕೆ. ಸೊ ದ ಹಾಸ್ಟ್ ನೇಮ್ ಏನಿರ್ತದೆ, ಹಾಸ್ಟ್ ನೇಮ್ ರಿಕ್ವೆಸ್ಟ್ ಫೀಲ್ಡ್ ಗಿವ್ಸ್ ದ ನೇಮ್ ಆಫ್ ದ ಹಾಸ್ಟ್. ಓಕೆ, ಸೊ ರಿಕ್ವೆಸ್ಟ್ ಫೀಲ್ಡ್ ಏನಿರ್ತದೆ, ಹಾಸ್ಟ್ ನೇಮ್ ರಿಕ್ವೆಸ್ಟ್ ಫೀಲ್ಡ್ ಏನಿರ್ತದೆ, ನೇಮ್ ಇನ್ ಕೊಡ್ತದೆ, ಹಾಸ್ಟ್ ಇನ್ ನೇಮ್ ಕೊಡ್ತದೆ. ಓಕೆ, ದ ಹಾಸ್ಟ್ ಫೀಲ್ಡ್ ಇಸ್ ರಿಕ್ವೈರ್ಡ್ ಫಾರ್ HTTP 1.1. ಸೊ ಹಾಸ್ಟ್ ಫೀಲ್ಡ್ ಎದಕ್ಕೆ ಬೇಕಂತಂದ್ರೆ HTTP 1.1 ಬೇಕಾಗ್ತದೆ. HTTP 1.1 is it's a version. Okay, next the if modified since. ಓಕೆ, ಇದು ಏನು ಮಾಡ್ತದೆ ಅಂತಂದ್ರೆ ಇಫ್ ಮಾಡಿಫೈಡ್ ಸಿನ್ಸ್ ಏನು ಮಾಡ್ತದೆ ಅಂತಂದ್ರೆ ಡೇಟ್ ರಿಕ್ವೆಸ್ಟ್ ಫೀಲ್ಡ್ ಸ್ಪೆಸಿಫೈ ಮಾಡ್ತದೆ ಅದು. ಓಕೆ, ಸೊ ಡೇಟ್ ರಿಕ್ವೆಸ್ಟ್ ಫೀಲ್ಡ್ನ ಸ್ಪೆಸಿಫೈ ಮಾಡ್ತದೆ. ಓಕೆ, ನೆಕ್ಸ್ಟ್ ಕಂಟೆಂಟ್ ಲೆಂತ್ ಫೀಲ್ಡ್ ಅದೇನು ಮಾಡ್ತದೆ ಅಂತಂದ್ರೆ ನಿಮ್ದು ಬಾಡಿದು ಎಷ್ಟು ಲೆಂತ್ ಅದ ಅಂತೇಳಿ ಸ್ಪೆಸಿಫೈ ಮಾಡ್ತದೆ ಅದು. ಓಕೆ, ಸೊ ಹಾಸ್ಟ್ ಏನು ಮಾಡ್ತದೆ, ಹಾಸ್ಟ್ ನೇಮ್ ಕೊಡ್ತದೆ. ಇಫ್ ಮಾಡಿಫೈಡ್ ಏನು ಮಾಡ್ತದೆ, ಡೇಟ್ ಕೊಡ್ತದೆ. ಓಕೆ, ಆಮೇಲೆ ಕಂಟೆಂಟ್ ಲೆಂತ್ ಫೀಲ್ಡ್ ಏನು ಮಾಡ್ತದೆ, ನಿಮ್ಮ ಬಾಡಿ ಒಳಗೆ ಎಷ್ಟು ನೀವೇನು ಬರ್ದಿರ್ತಿಲ್ಲ ರಿಕ್ವೆಸ್ಟ್ ಮಾಡಿದ ಬಾಡಿ ಒಳಗೆ ಎಷ್ಟು ಲೆಂತ್ ಇಂದದ ಅಂತ ಹೇಳೋದು ಸ್ಪೆಸಿಫೈ ಮಾಡ್ತದೆ. ಓಕೆ, ದ ಹೆಡರ್ ಆಫ್ ಅ ರಿಕ್ವೆಸ್ಟ್ ಮಸ್ಟ್ ಬಿ ಫಾಲೋಡ್ ಬೈ ಅ ಬ್ಲ್ಯಾಂಕ್ ಲೈನ್. ಓಕೆ, ಸೊ ಇದೇನಿರ್ತದೆ ಬ್ಲ್ಯಾಂಕ್ ಲೈನ್ ಇಂದ ಫಾಲೋ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ವಿಚ್ ಈಸ್ ಯೂಸ್ ಟು ಸಪ್ರೇಟ್ ದ ಹೆಡರ್ ಫ್ರಮ್ ದ ಬಾಡಿ ಆಫ್ ದ ರಿಕ್ವೆಸ್ಟ್. ಓಕೆ, ಸೊ ಬ್ಲ್ಯಾಂಕ್ ಲೈನ್ ಇಂದ ನಾವು ಸಪ್ರೇಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಇವೇನಾರ ಕಂಟಿನ್ಯೂಸ್ ಆಗಿ ನಾವು ಕೊಟ್ವಿ ಅಂತಂದ್ರೆ ದೇರ್ ಶುಡ್ ಬಿ ಅ ಬ್ಲ್ಯಾಂಕ್ ಲೈನ್ ಟು ಸಪ್ರೇಟ್ ದೆಮ್. ಓಕೆ, ನೆಕ್ಸ್ಟ್ ಓಕೆ, ದಿಸ್ ಇಸ್ ಅಬೌಟ್ ದ ರಿಕ್ವೆಸ್ಟ್ ಫೀಲ್ಡ್ ಆಯ್ತು. ಸೊ ನೆಕ್ಸ್ಟ್ ಏನದ ರೆಸ್ಪಾನ್ಸ್ ಫೀಲ್ಡ್ ನೋಡ್ತೀವಿ. ಸೊ ರೆಸ್ಪಾನ್ಸ್ ಫೀಲ್ಡ್ ಒಳಗೆ ಏನಿರ್ತದೆ HTTP ಒಳಗೆ ಅಂತಂದ್ರೆ ಸ್ಟೇಟಸ್ ಲೈನ್ ಇರ್ತದೆ ಫಸ್ಟ್, ಸೆಕೆಂಡ್ ರೆಸ್ಪಾನ್ಸ್ ಹೆಡರ್ ಫೀಲ್ಡ್ಸ್ ಇರ್ತಾವ, ಥರ್ಡ್ ಬ್ಲ್ಯಾಂಕ್ ಲೈನ್ಸ್ ಇರ್ತಾವ, ಫೋರ್ತ್ ರೆಸ್ಪಾನ್ಸ್ ಬೋರ್ಡ್ ಇರ್ತಾವ. ಅದ್ರಾಗ ಏನೇನು ಇರ್ತಾವ್ರಿ, ರಿಕ್ವೆಸ್ಟ್ ಒಳಗೆ ಏನೇನು ಇರ್ತಾವ ಇಲ್ಲೇ ಪುಟ ನೋಡಿ. ಸೊ ರಿಕ್ವೆಸ್ಟ್ HTTP ಒಳಗೆ ಏನೇನಿರ್ತದೆ ಅಂದ್ರೆ HTTP URL ಇರ್ತದೆ, URL ನಿಂದ ರಿಕ್ವೆಸ್ಟ್ ಮಾಡ್ಬೇಕಾಗ್ತದೆ ಕ್ಲೈಂಟ್. ಓಕೆ, ಆಮೇಲೆ ಏನಿರ್ತದೆ ಹೆಡರ್ ಫೀಲ್ಡ್ಸ್ ಇರ್ತಾವ, ಆಮೇಲೆ ಬ್ಲ್ಯಾಂಕ್ ಲೈನ್ಸ್ ಇರ್ತಾವ, ಆಮೇಲೆ ಮೆಸೇಜ್ ಬೋರ್ಡ್ ಇರ್ತದೆ. ಸೊ ಇದೇನಿರ್ತದೆ ಅಂತಂದ್ರೆ ನಿಮ್ದು ರಿಕ್ವೆಸ್ಟ್ HTTP ಸರ್ವರ್ ಒಳಗೆ ಇರ್ತದೆ ಇದು. ಓಕೆ, ನೆಕ್ಸ್ಟ್ ರೆಸ್ಪಾನ್ಸ್ ಒಳಗೆ ಏನೇನು ಇರ್ತದೆ ನೋಡ್ರಿ. ರೆಸ್ಪಾನ್ಸ್ ಫೇಸ್ ಒಳಗೆ ಏನಿರ್ತದೆ, HTTP ರೆಸ್ಪಾನ್ಸ್ ಫೇಸ್ ಒಳಗೆ ಏನೇನಿರ್ತದೆ ಅಂತಂದ್ರೆ ಸ್ಟೇಟಸ್ ಲೈನ್ ಇರ್ತದೆ. ಓಕೆ, ಆಮೇಲೆ ರೆಸ್ಪಾನ್ಸ್ ಹೆಡರ್ ಫೀಲ್ಡ್ಸ್ ಇರ್ತದೆ, ಬ್ಲ್ಯಾಂಕ್ ಲೈನ್ ಇರ್ತದೆ, ಆಮೇಲೆ ರೆಸ್ಪಾನ್ಸ್ ಬಾಡಿ ಇರ್ತದೆ. ಸೊ ದೀಸ್ ಆರ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ರೆಸ್ಪಾನ್ಸ್ ಫೇಸ್. ಓಕೆ, ಸೊ ಅದ್ರಾಗ ಏನೇನು ಬರ್ತಾವ ನೋಡ್ಕೊತ ಹೋಗೋಣ. ನೆಕ್ಸ್ಟ್ ದ ಸ್ಟೇಟಸ್ ಲೈನ್ ಇನ್ಕ್ಲೂಡ್ಸ್ HTTP version used, a third digit status code for the response and a short textual explanation of the status code. Okay, status line ಒಳಗೆ ಏನಿರ್ತದೆ ಅಂತಂದ್ರೆ ನಾವು ಯಾವ ವರ್ಷನ್ ಇನ್ HTTP ಯೂಸ್ ಮಾಡಾಕತ್ತೀವಿ ಅಂತ ಇಂಡಿಕೇಟ್ ಆಗ್ತದೆ. ಓಕೆ, ಸೊ ಫಸ್ಟ್ ಸ್ಟೇಟಸ್ ಲೈನ್ ಒಳಗೆ ಏನಿರ್ತದೆ ಅಂತಂದ್ರೆ ವಿಚ್ ವರ್ಷನ್ ಆಫ್ ದ HTTP ವಿ ಆರ್ ಯೂಸಿಂಗ್ ಅಂತ ಹೇಳಿ ಅದು ಇಂಡಿಕೇಟ್ ಆಗ್ತದೆ. ಓಕೆ, ಆಮೇಲೆ ಥರ್ಡ್ ಡಿಜಿಟ್ ಸ್ಟೇಟಸ್ ಕೋಡ್ ಏನದ ಅಂತಂದ್ರೆ ಅದು ರೆಸ್ಪಾನ್ಸ್ ಫೇಸಿಗೆ ಅದು ಸ್ಪೆಷಲಿ ಥರ್ಡ್ ಡಿಜಿಟ್ ಆಫ್ ದ ಕೋಡ್ ಏನದ ಅಂತಂದ್ರೆ ರೆಸ್ಪಾನ್ಸ್ ಫೇಸಿಗೆ ಯೂಸ್ ಮಾಡ್ತೀವಿ. ಓಕೆ, ಆಮೇಲೆ ಇದನ್ನ ನಾವು ಶಾರ್ಟ್ ಟೆಕ್ಸ್ಟುವಲ್ ಅಥವಾ ಶಾರ್ಟ್ ಕೋಡ್ನಾಗ ಬರಿತೀವಿ. ಓಕೆ, ನೀವು ಸ್ಟೇಟಸ್ ಲೈನ್ ಯಾವಾಗೂ ಏನಿದೆ ಶಾರ್ಟ್ ಕೋಡ್ನಾಗ ನಾವು ಬರಿತೀವಿ. ಓಕೆ, ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಮೋಸ್ಟ್ ರೆಸ್ಪಾನ್ಸ್ ಬಿಗಿನ್ಸ್ ವಿತ್ ದ ಫಾಲೋವಿಂಗ್. ಸೊ ರೆಸ್ಪಾನ್ಸ್ ಹೆಂಗೆ ಸ್ಟಾರ್ಟ್ ಮಾಡ್ತೀರ ಅಂದ್ರೆ HTTP/1.1. ಸೊ 1.1 ಏನದ ಈಗ HTTP ವರ್ಷನ್ 1.1 ಇಂಡಿಕೇಟ್ ಆಗ್ತದೆ. 200 ಏನದ ರೆಸ್ಪಾನ್ಸ್ ಅದ ಅಂತ ಹೇಳ್ತೀವಿ ಅಂದ್ರೆ ಸರ್ವರ್. ಓಕೆ, ಸರ್ವರ್ ಇನ್ ರೆಸ್ಪಾನ್ಸ್ ಸರ್ವರ್ ಯಾವ್ದು ಇದು ಮಾಡಾಗ್ತದೆ 200 ಸರ್ವರ್ ರೆಸ್ಪಾನ್ಸ್ ಕೊಡಾಕತ್ತದ, ಆಮೇಲೆ ಎವ್ರಿಥಿಂಗ್ ಓಕೆ. ಸೊ ದಿಸ್ ಈಸ್ ದ ಸ್ಟೇಟಸ್ ಬರ್ತದೆ ನಿಮ್ಗೆ ರೆಸ್ಪಾನ್ಸ್ ಫೀಲ್ಡ್ ನಿಂದ. ಓಕೆ, ಸೊ ರೆಸ್ಪಾನ್ಸ್ ಫೀಲ್ಡ್ ನಿಂದ ಏನೇನ್ ಸ್ಟೇಟಸ್ ಬರ್ತದೆ ಅಂತಂದ್ರೆ HTTP ಯಾವ ವರ್ಷನ್ ಯೂಸ್ ಮಾಡತ್ತೀವಿ 1.1, ಆಮೇಲೆ 200 ಸರ್ವರ್ ಅದರದ ರೆಸ್ಪಾನ್ಸ್ ಕೊಡಾಕತ್ತದ, ಆಮೇಲೆ ಎವ್ರಿಥಿಂಗ್ ಈಸ್ ಓಕೆ ಅಂತ ಹೇಳಿ ನಿಮಗೆ ಸ್ಟೇಟಸ್ ಬರ್ತದೆ ಅಲ್ಲೇ ರೆಸ್ಪಾನ್ಸ್ ಫೇಸ್ ಲೈನ್. ಸೊ ಫಸ್ಟ್ ಒನ್ ಇಸ್ ಯೋರ್ ಸ್ಟೇಟಸ್ ಲೈನ್. ನೆಕ್ಸ್ಟ್ ದ ಸ್ಟೇಟಸ್ ಕೋಡ್ ಬಿಗಿನ್ಸ್ ವಿತ್ 1 2 3 4 or 5. ಓಕೆ, ಸೊ ಸ್ಟೇಟಸ್ ಕೋಡ್ ಯಾವಾಗೂ 1 2 3 4 5 ನಿಂತೆ ಸ್ಟಾರ್ಟ್ ಆಗ್ಬೇಕಂತ ಹೇಳ್ತಾರೆ. ಓಕೆ, ದ ಜನರಲ್ ಮೀನಿಂಗ್ ಆಫ್ 5 ಇವು 5 ಏನೇನು ಇಂಡಿಕೇಟ್ ಆಗ್ತದೆ ಅಂತಂದ್ರೆ ಸೊ 1 ಇತ್ತಂದ್ರೆ ಏನು ಇಂಡಿಕೇಟ್ ಆಗ್ತದೆ ಅದು ಇನ್ಫಾರ್ಮೇಶನಲ್ ಅಂತ ಇಂಡಿಕೇಟ್ ಆಗ್ತದೆ. ಓಕೆ, ಸೊ 2 ಇತ್ತಂದ್ರೆ ಏನಾಗ್ತದೆ ಸಕ್ಸಸ್ ಅಂತ ಇಂಡಿಕೇಟ್ ಆಗ್ತದೆ. ಓಕೆ, 3 ಇತ್ತಂದ್ರೆ ಏನಾಗ್ತದೆ ರೀಡೈರೆಕ್ಷನ್ ಅಂತ ಇಂಡಿಕೇಟ್ ಆಗ್ತದೆ. ಓಕೆ, 4 ಇತ್ತಂದ್ರೆ ಏನಾಗ್ತದೆ
ಕ್ಲೈಂಟ್ ಎರರ್ ಅಂತ ಇಂಡಿಕೇಟ್ ಆಗ್ತದೆ. 5 ಇತ್ತಂತಂದ್ರೆ ಸರ್ವರ್ ಎರರ್. ಓಕೆ, ನೀವೇನ್ ರೆಸ್ಪಾನ್ಸ್ ಬರ್ತದಲ್ಲ ನಿಮ್ಗೆ ಆ ರೆಸ್ಪಾನ್ಸ್ ಕೋಡ್ ಯಾವಾಗೂ 5 ಡಿಜಿಟ್ ನಂಬರ್ ಇರ್ತಾವ. ಓನ್ಲಿ 5 ಇರ್ತಾವ, 1 to 5, ನಾಟ್ 5 ಡಿಜಿಟ್ ನಂಬರ್. 1 to 5 ಒಳಗೆ ನಿಮಗೆ ರೆಸ್ಪಾನ್ಸ್ ಬರ್ತದೆ. ಓಕೆ, ಸೊ 1 ಅಂತ ರೆಸ್ಪಾನ್ಸ್ ಬಂತಂದ್ರೆ ನಿಮ್ಗೆ ಏನ್ ಇಂಡಿಕೇಟ್ ಆಗ್ತದೆ, ಅದು ಇನ್ಫಾರ್ಮೇಶನಲ್ ಅದ ಅಂತ ಇಂಡಿಕೇಟ್ ಆಗ್ತದೆ, ಅಂದ್ರೆ ನಿಮ್ಗೆ ಏನಾರ ಇನ್ಫಾರ್ಮೇಶನ್ ಕೊಡಾಕತ್ತದ ಅದು. ಓಕೆ, ಸೊ 2 ಅಂತಿತ್ತಂದ್ರೆ ಏನ್ ಇಂಡಿಕೇಟ್ ಆಗ್ತದೆ, ನೀವೇನ್ ರಿಕ್ವೆಸ್ಟ್ ಮಾಡಿರ್ತದಲ್ಲ ಅದು ರೆಸ್ಪಾನ್ಸ್ ಕರೆಕ್ಟ್ ಆಗ್ಯದ ಅಂದ್ರೆ ಸಕ್ಸಸ್ ಆಗ್ಯದ ಅಂತ ಹೇಳಿ ಇಂಡಿಕೇಶನ್ ಆಗ್ತದೆ. ಓಕೆ, 3 ಇತ್ತಂತಂದ್ರೆ ಏನಾಗ್ತದೆ, ರೀಡೈರೆಕ್ಷನ್ ಅಂದ್ರೆ ಇನ್ನೊಮ್ಮೆ ಅದು ಆಗಾಗ್ತದೆ. ಓಕೆ, ರೀಡೈರೆಕ್ಷನ್ ಅಂತಂದ್ರೆ ಇನ್ನೊಮ್ಮೆ ಆಗ್ಬೇಕು ಅಂತ ಇಂಡಿಕೇಶನ್ ಆಗ್ತದೆ. ಓಕೆ, 4 ಬಂತಂದ್ರೆ ಏನಾಗ್ತದೆ, ಕ್ಲೈಂಟ್ ಎರರ್ ಅಂತ ಬರ್ತದೆ. ಓಕೆ, ಸೊ 5 ಅಂತಂದ್ರೆ ಸರ್ವರ್ ಎರರ್. ಓಕೆ, ಇಲ್ಲಿ ಕೊಟ್ಟ ನೋಡ್ರಿ ಕಾಮನ್ ಸ್ಟೇಟ್ಸ್ ನಿಮ್ಗೆ ಬಂದಿರ್ತದೆ ನೋಡ್ರಿ, ಎರರ್ 404, ಎರರ್ 505. ಓಕೆ, ಸೊ ಅದೇನು, ದಟ್ ಈಸ್ ದ ರೆಸ್ಪಾನ್ಸ್ ಫ್ರಮ್ ದ ಸರ್ವರ್. ಓಕೆ, ಅದು ಎಲ್ಲ ರೆಸ್ಪಾನ್ಸ್ ಫೇಸ್ ಒಳಗೆ ಇರ್ತದೆ. ಸೊ ಒಂದು ಎಕ್ಸಾಂಪಲ್ ಕೊಡಾಕತ್ತ ನೋಡ್ರಿ. One of the more common status codes is one user never wanted to see 404 not found, which means requested file could not be found. Okay, so ಈ ಟೈಪ್ ನಮಗೆ ರೆಸ್ಪಾನ್ಸ್ ಬರ್ತದೆ. ಸೊ 404 ಅಂತಂದ್ರೆ ಫೈಲ್ ನಾಟ್ ಫೌಂಡ್. ಓಕೆ, ಸೊ ರಿಕ್ವೆಸ್ಟೆಡ್ ಫೈಲ್ ನಾಟ್ ಫೌಂಡ್. ಸೊ ನಿಮಗೆ ಎರರ್ಸ್ ಬಂದಿರ್ತಾವ, ನೀವು ಗೂಗಲ್ ಸರ್ಚ್ ಮಾಡಿ ನೋಡ್ರಿ ಇವತ್ತು ಎಲ್ಲ ಎರರ್ಸ್ ಇಂದು ಮೀನಿಂಗ್ ಏನಂತ. ಸೊ 404 ಅಂತ ಬರ್ತದೆ, ಮೇ ಬಿ 505 ಅಂತ ಬರ್ತದೆ, 101 ಬರ್ತದೆ. ಸೊ ಅದ್ರದ್ದೆಲ್ಲ ಮೀನಿಂಗ್ ಏನಂತ ಹೇಳಿ ಹೊಡೆದ್ ನೋಡ್ರಿ. ಓಕೆ, ಸೊ ವಿಲ್ ಕಮ್ ಟು ಅಂಡರ್ಸ್ಟ್ಯಾಂಡ್ ದಟ್. ಕ್ಲಿಯರ್? ಸೊ ರೆಸ್ಪಾನ್ಸ್ ಹೆಂಗಿರ್ತದಂತೆ ಗೊತ್ತಾತ? ಓಕೆ, ವಿಲ್ ಮೂವ್ ಫಾರ್ ದ ನೆಕ್ಸ್ಟ್ ಒನ್. ಆತ ಇದಿಷ್ಟೇ ಅದ. ಸೊ ಇದೇನಾಯ್ತು, 2 phases ಆಫ್ HTTP ನೋಡಿದ್ವಿ ನಾವು. ಇದು ಹೇಳಿ ನಿನ್ನೆ ಡಿಫ್ರೆನ್ಸ್ ಬಿಟ್ವೀನ್. ಸೊ 2 phases ಆಫ್ HTTP ನೋಡಿದ್ವಿ. ಒನ್ ಇಸ್ ರಿಕ್ವೆಸ್ಟ್ ಫೇಸ್ ಅಂಡ್ ಒನ್ ಇಸ್ ರೆಸ್ಪಾನ್ಸ್ ಫೇಸ್. ಸೊ ನಿಮಗ್ ಜೆರಾಕ್ಸ್ ಕೊಟ್ಟಿನಿ ನೋಡ್ರಿ, ನಾನು ಕ್ಲಾಸ್ ಹೇಳ್ಬೇಕಾದಾಗ ನಿಮ್ಗೆ ಫಸ್ಟ್ ಯೂನಿಟ್ ಹೇಳ್ಬೇಕಾದಾಗ ಒಂದು ಜೆರಾಕ್ಸ್ ಕೊಟ್ಟಿನಿ. ಓಕೆ, ದಟ್ ಈಸ್ ದ ಟೆಕ್ಸ್ಟ್ ಬುಕ್ ಜೆರಾಕ್ಸ್. ಓಕೆ, ಸೊ ಅದ್ರೊಳಗೆ ಏನದಲ್ಲ ಇನ್ ಡೀಪ್ ಕೊಟ್ಟಾನ. ಇದನ್ನ ಜಸ್ಟ್ ಓವರ್ ಆಲ್ ನಿಮಗೆ ಎಕ್ಸ್ಪ್ಲನೇಷನ್ ಹೇಳಿನ ಅಷ್ಟೇ. ನಿಮಗೆ ಕ್ಲಾಸ್ನಾಗೂ ಇದನ್ನ ಎಕ್ಸ್ಪ್ಲೈನ್ ಮಾಡೀನಿ ನಾನು. ಓಕೆ, ಸೊ ಕ್ಲಾಸ್ನಾಗೂ ಎಕ್ಸ್ಪ್ಲೈನ್ ಮಾಡೀನಿ ಫುಲ್ ಡೀಪ್ ಆಗಿ. ಟೆಕ್ಸ್ಟ್ ಬುಕ್ನ ಹೆಂಗದ ಹಂಗೆ ಎಕ್ಸ್ಪ್ಲೈನ್ ಮಾಡೀನಿ. ಈಗ ಜಸ್ಟ್ ರಿವಿಷನ್ ಅಂತ ಹೇಳಿ ನಾನು ನಿಮ್ಗೆ ಓವರ್ ವ್ಯೂ ಮಾಡೀನಿ ಅಷ್ಟೇ. ಓಕೆ, ಸೊ ಟೆಕ್ಸ್ಟ್ ಬುಕ್ನಾಗ ಏನದ, ನಿಮಗೆ ನೀವು ಜೆರಾಕ್ಸ್ ಮಾಡಿಸ್ಕೊಂಡಿರಿ ಎಲ್ಲಾರು ಟೆಕ್ಸ್ಟ್ ಬುಕ್ ಜೆರಾಕ್ಸ್. ಅದ್ರೊಳಗಿಂದ ಏನ್ ಮಾಡ್ರಿ, ರಿಕ್ವೆಸ್ಟ್ ಅಂಡ್ ರೆಸ್ಪಾನ್ಸ್ ಫೇಸ್ ಓದ್ರಿ. ಪರ್ಟಿಕ್ಯುಲರ್ಲಿ ಇದು 10 ಮಾರ್ಕ್ಸ್ ಕೇಳ್ತಾನ, ಬಿಡಬೇಡ್ರಿ ಇದು ಕ್ವಶನ್. ಸೊ ಪರ್ಟಿಕ್ಯುಲರ್ಲಿ 10 ಮಾರ್ಕ್ಸ್ ಕೇಳ್ತಾನ. ಸೊ ಇದನ್ನ ಟೆಕ್ಸ್ಟ್ ಬುಕ್ ಇಂದೇ ಬರೀರಿ, ಯು ಡೋಂಟ್ ರೈಟ್ ದಿಸ್ ಒನ್. ಓಕೆ, ಸೊ 5 ಮಾರ್ಕ್ಸ್ ಕೇಳಿದ್ರೆ ಇಷ್ಟೇ ಬರೀರಿ. ನಾವು ಜಸ್ಟ್ ಓವರ್ ವ್ಯೂ ಸಲಾಗಂತ ಇಷ್ಟೇ ತಗೊಂಡೇನಿ ಇದನ್ನ. ಬಟ್ ಟೆಕ್ಸ್ಟ್ ಬುಕ್ನಾಗ ಏನದಲ್ಲ, ಯು ಹ್ಯಾವ್ ಟೇಕನ್ ದ ಜೆರಾಕ್ಸ್ ಐ ಹ್ಯಾವ್ ಗಿವನ್. ಓಕೆ, ಸೊ ಅದ್ರಂದ 10 ಮಾರ್ಕ್ಸ್ ಕೇಳಿದ್ರೆ ಅದ್ರಾಗ ಸ್ವಲ್ಪ ಡೀಪ್ ಆಗಿ ಕೊಟ್ಟಾನ, ಅದನ್ನ ಬರೀರಿ. ಓಕೆ, ಸೊ ಯಾವ್ದನ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ತೀನಲ್ಲ ಅದನ್ನ ಅಟ್ಲೀಸ್ಟ್ ಪರ್ಫೆಕ್ಟ್ ಮಾಡ್ಕೊರಿ. ಓಕೆ, ನಿಮ್ಗೆ ಎಲ್ಲಾನು ಓದಕ್ ಆಗ್ಲಿಲ್ಲ ಅಂತಂದ್ರೆ ಸೊ ಜಸ್ಟ್ ರೀಡ್ ವಾಟ್ ಎವರ್ ವಿಚ್ ಐ ಕ್ಯಾನ್ ಸೇ ದಟ್ ಇಟ್ ಈಸ್ ಇಂಪಾರ್ಟೆಂಟ್. ನಾ ಏನ್ ಹೇಳ್ತಿರ್ತೀನಲ್ಲ ಅವು ನನಗೆ ಕುಂತ ಒಂದ್ ಸ್ವಲ್ಪ ಪರ್ಫೆಕ್ಟ್ ಮಾಡಿ. ನಾ ಯಾಕೆ ಯೂನಿಟ್ ವೈಸ್ ತಗೋಕತ್ತೀನಿ ಅಂತಂದ್ರೆ ನೀವು ಅಲ್ಲಿಂದಲೇ ಓದ್ರಿ ಅಂತ ಹೇಳಿ, ಇವತ್ತೇ ಓದ್ರಿ ಅಂತಂದ್ರೆ ಚಲೋ ಆಗ್ತದೆ. Clear? Okay. So we'll go for the next one. ಇದು HTML XHTML ಹೋಗೋಕ್ಕಿಂತ ಪೆಲ್ಲ ಒಂದ್ ಸ್ವಲ್ಪ HTML ಇಂದು ಒಂದು 4 ಕ್ವಶನ್ಸ್ ಅದಾವ, ಬೋರ್ಡ್ ಮ್ಯಾಗ ಬರಿತೀನಿ, ಸ್ವಲ್ಪ ನೋಡ್ಕೊರಿ. ಇದನ್ನ ಕ್ಲೋಸ್ ಮಾಡ್ತೀನಿ ಸ್ಲೈಡ್ ಶೇರ್. This is visible, everybody? Raise your hands. Na board mein barad visible ada. Okay, so I think everybody can see that. Okay. ಸೊ ಇಲ್ಲಿ ತಾನೇ ನೀವು ಫಸ್ಟ್ ಯೂನಿಟ್ ಇಂದ ಸ್ವಲ್ಪ ಏನಂದ್ರೆ ಥಿಯರಿ ಪಾರ್ಟ್ ನೋಡಿದ್ರಿ. ಓಕೆ, ಸೊ ಇದ್ರಾಗಿನ ಏನ್ ಬರ್ತದೆ ನಿಮ್ಗೆ HTML ಬಗ್ಗೆ ಬರ್ತದೆ. ಓಕೆ, ಸೊ ವಿಲ್ ಸಿ ಅಬೌಟ್ ಸಮ್ HTML ಕಾನ್ಸೆಪ್ಟ್ಸ್. ಓಕೆ, ಸೊ HTML ಒಳಗೆ ನಮಗೆ ಜಾಸ್ತಿ ಏನ್ ಕೇಳ್ತಾನೆ, 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾನೆ. ಓಕೆ, ಸೊ ಲೈಕ್ ಸಿಂಟ್ಯಾಕ್ಸ್ ಆಫ್ ಪ್ಯಾರಾಗ್ರಾಫ್. ಓಕೆ, ಸೊ ಸಿಂಟ್ಯಾಕ್ಸ್ ಆಫ್ ಪ್ಯಾರಾಗ್ರಾಫ್ or syntax of H1. Okay, or syntax of what we can say is pre-tag. Okay,
where we are using the pre-tags. Okay, so XHTML ಹೋಗಕ್ಕಿಂತ ಪೆಹ್ಲಾ ಒಂದು ಸ್ವಲ್ಪ HTML ಬಗ್ಗೆ ನೋಡ್ಕೋಣ. Previous year questions na ಕೇಳಾನ ಈ ಸತಿ ಕೇಳ್ದಾನಿಲ್ಲ ಅಂತ I am not sure. Okay, because this time he has just mentioned overview of HTML. Okay, he has not mentioned full topic of HTML, just he has mentioned overview of HTML. Last year syllabus nag HTML ಬಗ್ಗೆ ಇತ್ತು. Okay, but ನಿಮಗೆ just he has mentioned overview of HTML. So ಕೇಳ್ತಾನ ಇಲ್ಲ I am not sure, but be prepared for that. Okay, so HTML in first syntax, and if you ask for the syntax of HTML, so just write doc type HTML. Okay, then HTML and then title, okay, then close the head, then body, then some tags in body, then close the body and close the HTML. Okay, so if we ask for syntax of HTML, you just write this one. Okay, ಇದನ್ನ ಬರೆದು ಒಂದು 2-3 ಲೈನ್ ಎಕ್ಸ್ಪ್ಲೇನ್ ಮಾಡಿ ಏನಂತ ಹೇಳಿ ಡಾಕ್ ಟೈಪ್ ಏನು ಇಂಡಿಕೇಟ್ ಆಗ್ತದೆ ಅಂತಂದ್ರೆ ಡಾಕ್ಯುಮೆಂಟ್ ಟೈಪ್ ಆಫ್ HTML ಅಂತ ಇಂಡಿಕೇಟ್ ಆಗ್ತದೆ, ಆಮೇಲೆ ಇಲ್ಲಿ ವರ್ಷನ್ ಇಂಡಿಕೇಟ್ ಆಗ್ತದೆ ಅಂತ ಹೇಳ್ಬೋದು. ಲೈಕ್ HTML 5.5 ಅಂತ ಬರುತ್ತೆ, ಸೊ HTML 5.5 ಯೂಸ್ ಮಾಡಕತ್ತೀವಿ ಅಂತ ಇಂಡಿಕೇಟ್ ಆಗ್ತದೆ. ಓಕೆ, ಆಮೇಲೆ ಸೇ ದಟ್ ದಿಸ್ ಇಸ್ ಆಪ್ಷನಲ್. ಓಕೆ, ಆಪ್ಷನಲ್ ಅದಂತ ಹೇಳ್ಬಿಡ್ರಿ ಇದನ್ನ. ಅದಾದ್ಮೇಲೆ ನಾವು HTML ನಿಂದ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಹೆಡ್ ನಿಂದ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಟೈಟಲ್ ಇರ್ತದೆ, ಆಮೇಲೆ ಹೆಡ್ ಕ್ಲೋಸ್ ಮಾಡ್ತೀವಿ, ಬಾಡಿ ಕ್ಲೋಸ್ ಮಾಡ್ತೀವಿ. ಸೊ ದೇರ್ ಆರ್ 2 sections, one is head section and another one is body section ಅಂತ ಹೇಳ್ಬಿಡ್ರಿ. ಓಕೆ, ಸೊ ಹೆಡ್ ಸೆಕ್ಷನ್ ಒಳಗ ಟೈಟಲ್, ಸ್ಕ್ರಿಪ್ಟ್ ಇವೆಲ್ಲ ಯೂಸ್ ಮಾಡ್ತೀವಿ, ಬಾಡಿ ಸೆಕ್ಷನ್ ಒಳಗ ನಾರ್ಮಲ್ ಟ್ಯಾಗ್ಸ್ ನ ಯೂಸ್ ಮಾಡ್ತೀವಿ. ಅಂತ ಒಂದು ಜಸ್ಟ್ 2 lines ಬರೆದ್ರೆ ಸಾಕು. ಇಫ್ ಯು ಆಸ್ಕ್ ಫಾರ್ 2 lines, 2 marks, just write this syntax and give 2 to 3 lines explanation. Okay, I am not sure, he will ask or not, I am not sure about this, but be prepared. Okay, okay, next tags ಗಳು ಏನು ಯೂಸ್ ಮಾಡ್ತೀವಿ ಅಂತಂದ್ರೆ ಪ್ಯಾರಾಗ್ರಾಫ್ ಟ್ಯಾಗ್, ಓಕೆ, ಹೆಡಿಂಗ್ ಟ್ಯಾಗ್, heading tags H1, H2, H3, H4, H5 and H6. Okay, next ಆಮೇಲೆ preserve formatting. Preserve formatting tags. Okay, so preserve formatting tags ಯಾವುದು? 3. ಇವು 3 ನೋಡೋಣ ಈಗ, ನೆಕ್ಸ್ಟ್ ಆಮೇಲೆ ನೋಡೋಣ. ಸೊ ಪ್ಯಾರಾಗ್ರಾಫ್ ಟ್ಯಾಗ್ ಏನ್ ಮಾಡ್ತದೆ? ಓಪನ್ ವಿತ್ P and end with /P. Okay, so paragraph open with P and end with /P. Okay, so ಇದ್ರಾಗ ಏನ್ ಮಾಡ್ತೀವಿ? If you are going for number of sentences, okay, ಇಲ್ಲಿ ನಾವು ಸಿಂಗಲ್ ಸೆಂಟೆನ್ಸ್ ಬರಿಬಹುದು, number of sentences ಬರಿಬಹುದು. Okay, so ಏನ್ ಬರಬೇಕು? First you have to say that the syntax or the tag for paragraph is P. Okay, so this is open tag and this is close tag. Okay, open tag close tag ಅಂತ ಹೇಳಿ ಆಮೇಲೆ ನೀವೇನ್ ಇಂಡಿಕೇಟ್ ಮಾಡ್ತೀರಿ ಅಂತಂದ್ರೆ ಯಾರ್ we are writing a sentences one or more than one ಅಂತ ಹೇಳ್ಬೋದು, one ಅಥವಾ more than one ಅಂತ ಹೇಳ್ಬೇಕು. ಓಕೆ, ಸೊ ವಾಟ್ ಸೆಂಟೆನ್ಸಸ್ ನಾಗ ಪ್ಯಾರಾಗ್ರಾಫ್ ನಾಗ ಬರಿತೀವಿ ಅಂತ ಹೇಳ್ಬೋದು. ಒಂದೇ ಪ್ಯಾರಾಗ್ರಾಫ್ ಒಂದೇ ಲೈನ್ ಬರಿಬಹುದು ಅಥವಾ ನಂಬರ್ ಆಫ್ ಲೈನ್ಸ್ ನಾವು ಬರಿಬಹುದು ಅಂತ ಹೇಳಿವಿ. ಓಕೆ, ಸೊ ಪ್ಯಾರಾಗ್ರಾಫ್ ಬಗ್ಗೆ ಅಷ್ಟೇ, ಬಟ್ ಇದನ್ನ ನೆನ್ಪಿಟ್ಕೋಬೇಕು. ಇಟ್ end starts with P and ends with /P. Okay, the slash is ನೋಡ್ರಿ. So this is opening brace and this is closing brace. Okay, next tag ಯಾವುದು? heading tag. So heading ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಹೆಡ್ ಡಿಸ್ಪ್ಲೇ ಮಾಡಕ್ಕೆ. ಓಕೆ, ಪ್ಯಾರಾಗ್ರಾಫ್ಸ್ ಏನ್ ಮಾಡ್ತೀವಿ ಲೈಕ್ ಈ HTML ಅಂತ ಬರ್ತೀನಿ ನಾನು. ಸೊ HTML ಏನದ ಹೆಡಿಂಗ್ ಅದ. ಸೊ ಹೆಡಿಂಗ್ ಡಿಸ್ಪ್ಲೇ ಮಾಡಕ್ ನಾವು
ಹೆಡಿಂಗ್ ಟ್ಯಾಗ್ಸ್ ನ ಯೂಸ್ ಮಾಡ್ತೀವಿ. ಸೊ ಅದ್ರಾಗ 6 ಟೈಪ್ಸ್ ಅದಾವ. ಸೊ H1, H2, H3, H4, H5, H6. So 6 types ಅದಾವ. So largest is H1. ನಿಮ್ ಕ್ವಶನ್ ಕೇಳ್ತಾರೆ ಲಾರ್ಜೆಸ್ಟ್ ಲಾರ್ಜೆಸ್ಟ್ ಹೆಡಿಂಗ್ ಟ್ಯಾಗ್ ಯಾವುದು ಅಂತ ಹೇಳಿ. ಸೊ H1 ಅಂತ ಹೇಳಬೇಕು. ಲೋವೆಸ್ಟ್ ಹೆಡಿಂಗ್ ಟ್ಯಾಗ್ ಯಾವುದು? H6. ಲೋವೆಸ್ಟ್ ಆರ್ ಸ್ಮಾಲೆಸ್ಟ್ ಅಂತ. Okay, so largest is H1 and smallest is H6. Okay, so ಇವೆಲ್ಲನೂ ಸ್ಲಾಶ್ ಅಂತನೇ ಕ್ಲೋಸ್ ಆಗ್ತವೆ. Okay, slash H5 slash H6. Clear? Okay, so next is preserve formatting. So preserve formatting ಯಾವ ಟ್ಯಾಗ್ ಯೂಸ್ ಮಾಡ್ತೀವಿ? Pre close pre. Okay, ಕಾಣವಂತ ಬರುತ್ತೆ ನೋಡ್ರಿ. Open with pre and close with pre. Okay, this is preserve formatting tag. Preserve formatting tag ಎದಕ್ಕೆ ಸಲಾಗಿ ಯೂಸ್ ಮಾಡ್ತೀವಿ ಅಂತಂದ್ರೆ ವೈಟ್ ಸ್ಪೇಸಸ್ ಆರ್ ಬ್ಲಾಂಕ್ ಸ್ಪೇಸಸ್ ನ ಇಗ್ನೋರ್ ಮಾಡಕ ನಾವು preserve formatting tags ನ ಯೂಸ್ ಮಾಡ್ತೀವಿ. Okay, so to ignore spaces in the tag. Okay, so ವೈಟ್ ಸ್ಪೇಸ್ ಇರ್ಬೋದು, ಬ್ಲಾಂಕ್ ಸ್ಪೇಸ್ ಇರ್ಬೋದು, ಸೊ ಅವನ್ನ ಇಗ್ನೋರ್ ಮಾಡಕ್ ನಾವು ಪ್ರಿಸರ್ವ್ ಫಾರ್ಮ್ಯಾಟಿಂಗ್ ಟ್ಯಾಗ್ ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಏನಾಗ್ತದೆ, ನೀವೇನ್ ಕೊಟ್ಟಿರ್ತಿರಲ್ಲ, ಓಕೆ, ಸೊ ನೀವೇನ್ ಕೊಟ್ಟಿರ್ತಿರಲ್ಲ ಹೆಂಗ್ ಬರ್ದಿರ್ತೀರಿ ಹಂಗನೆ ಆಸ್ ಯೂಶುವಲ್ ಡಿಸ್ಪ್ಲೇ ಆಗ್ತದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಏನ್ ಬರಿತೀನಿ, H2O ಅಂತ ಬರಿತೀನಿ ಪ್ರಿಸರ್ವ್ ಫಾರ್ಮ್ಯಾಟಿಂಗ್ ಒಳಗೆ. ಓಕೆ, ಇಲ್ಲ ಅಂದ್ರೆ ನಾನು ಏನ್ ಬರಿತೀನಿ H ಸ್ಪೇಸ್ 2O ಅಂತ ಬರ್ತಿರ್ತೀನಿ. ಸೊ ಇದು ಸ್ಪೇಸ್ ಹೋಗಿ ನಿಮಗೆ ಏನ್ ಬರ್ತದೆ H2O ಅಂತ ಡಿಸ್ಪ್ಲೇ ಆಗ್ತದೆ. ಓಕೆ, ಸೊ ಈ ಟೈಪ್ ಆಗ್ಬೋದು. ಸೊ ಸ್ಮಾಲ್ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಪ್ರಿಸರ್ವ್ ಫಾರ್ಮ್ಯಾಟಿಂಗ್ ಒಳಗೆ ನೀವು ಹೆಂಗ್ ಬರ್ದಿರ್ತಿರಲ್ಲ ಹಂಗೇನೆ ಡಿಸ್ಪ್ಲೇ ಆಗ್ತದೆ, ಏನು ಚೇಂಜಸ್ ಆಗಲ್ಲ. ಓಕೆ, ಸೊ ದಿಸ್ ಇಸ್ ಸ್ಪೆಷಲಿ ಯೂಸ್ ಫಾರ್ ಮ್ಯಾಥಮೆಟಿಕಲ್ ಫಾರ್ಮುಲಾಸ್. ಓಕೆ, ಸೊ ಫಾರ್ಮುಲಾಸ್ ನ ಆಸ್ ಯೂಶುವಲ್ ಡಿಸ್ಪ್ಲೇ ಮಾಡ್ಬೇಕಾಗ್ತದೆ. ಸೊ ಅಲ್ಲಿ ಏನಾರ ಒಂದ್ ಸ್ವಲ್ಪ ಚೇಂಜ್ ಆಯ್ತಂದ್ರೆ ಅದನ್ನ ರಾಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅಲ್ಲಿ ಮ್ಯಾಥಮೆಟಿಕಲ್ ಫಾರ್ಮುಲಾಸ್ ಆಮೇಲೆ ಏನಾರ ಇಂಪಾರ್ಟೆಂಟ್ ಆಸ್ ಯೂಶುವಲ್ ಸೇಮ್ ಡಿಸ್ಪ್ಲೇ ಮಾಡೋದಿರ್ತದಲ್ಲ ಅವಾಗ ನಾವು ಅದನ್ನ ಯೂಸ್ ಮಾಡ್ತೀವಿ. ಸೊ ಪ್ರಿಸರ್ವ್ ಫಾರ್ಮ್ಯಾಟಿಂಗ್ ಟ್ಯಾಗ್ ನೀವು ಹೆಂಗ್ ಬರ್ದಿರ್ತಿರ್ಲ ಹಂಗ ಡಿಸ್ಪ್ಲೇ ಆಗ್ತದೆ. ಓಕೆ, ಸೊ ಕ್ಲಿಯರ್ ಅಬೌಟ್ ದೀಸ್ ತ್ರೀ? ಎವ್ರಿಬಡಿ ಕ್ಲಿಯರ್ ಅಬೌಟ್ ದೀಸ್ ತ್ರೀ? ಓಕೆ, so take 5 minutes break. So I don't go anywhere, the session is ending, so only 3 minutes is remaining, so only 4 minutes is remaining. So ಈಗ ಇಲ್ಲಿ ಕ್ಲೋಸ್ ಮಾಡ್ತೀನಿ, ಎಲ್ಲೂ ಹೋಗ್ಬೇಡ್ರಿ, ವಾಪಸ್ ಬರ್ರಿ, in 1 hour ನಾನೇ ತಗೋತೀನಿ. Okay, so I will complete unit 1 revision for today. Okay, so take 5 to 10 minutes break. So ಎಲ್ಲೂ ಹೋಗ್ಬೇಡ್ರಿ, ಎಲ್ಲರೂ ಬರ್ರಿ ಮತ್ತೆ ವಾಪಸ್. ಓಕೆ, ಸೊ ಇನ್ನ ಅದಾವ ಇನ್ನೊಂದ್ ಸ್ವಲ್ಪ ಟ್ಯಾಗ್ಸ್ ಅದಾವ ಇದ್ರ ಮೇಲೆ. ಆಮೇಲೆ ಮೆಟಾ ಕ್ಯಾರೆಕ್ಟರ್ ಹೇಳ್ತೀನಿ, ಇಂಪಾರ್ಟೆಂಟ್ ಅದ. ಸೊ 2 marks ಫಿಕ್ಸ್ಡ್ ಕ್ವಶನ್ ಇರ್ತದೆ ಮೆಟಾ ಕ್ಯಾರೆಕ್ಟರ್ ಅಂತ ಹೇಳಿ. ಇನ್ನೊಂದ್ 2-3 ಟ್ಯಾಗ್ಸ್ ಹೇಳಿ ನೆಕ್ಸ್ಟ್ ಮೆಟಾ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತೀನಿ. ಸೊ ವಿಲ್ ಬ್ಯಾಕ್ ಸೂನ್. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಎಂಡ್ ನೌ. ಸೊ within 10 minutes I will send the another link, not this link, I will send the another link. Join with the another link. Okay, clear?